ನಾವೀಗ ಶಾಸ್ತ್ರೀಯ ಸಂಗೀತ ಅಂತ ಕರೆಯೋದು ಇದು ಯಾವ ಶಾಸ್ತ್ರ ಗ್ರಂಥವೂ ಇದುವರೆಗೂ ಹೇಳಲಿಲ್ಲ. ನಾವೀಗ ಅದನ್ನು ಒಂದು ಹೊಸ ಪರಿಭಾಷೆಯನ್ನು ನಾವು ಸೃಷ್ಟಿ ಮಾಡ್ಕೊಂಡಿದ್ದೇವೆ ಅಷ್ಟೇ. ಜನಪದವೇ, ಸಿನಿಮಾ ಪದ್ಯವೇ, ಲಘು ಸಂಗೀತವೇ ಅಥವಾ ಸುಗಮ ಸಂಗೀತವೇ, ಹಿಂದೂಸ್ತಾನಿ ಅಂತ ನಾವೀಗ ಕರೆಯುವ ಸಂಗೀತವೇ, ಬುಡಕಟ್ಟಿನವರ ಸಂಗೀತವೇ, ಪಾಶ್ಚಿಮಾತ್ಯ ಸಂಗೀತವೇ, ಯಾವ ಸಂಗೀತಕ್ಕೆ ರಸ ಇದೆ ಅಥವಾ ಪ್ರತ್ಯೇಕವಾಗಿ ಒಂದು ಸಿಡಿದು ನಿಲ್ಲಬೇಕಾಯಿತು ಅಂತ ಹೇಳಿದ್ರೆ, ಈಗ ಮುಘಲರ ಕಾಲ, ಮುಸ್ಲಿಮರ ಕಾಲದಲ್ಲಿ ಬರೋವರೆಗೂ ಎಲ್ಲವೂ ಎಲ್ಲಕ್ಕೂ ಪ್ರಯುಕ್ತವಾಗ್ತಿತ್ತು. ಅವರಿಗೆ ಭೋಗಕ್ಕೆ ಉಪಯೋಗಿಸಿದ್ರು. ನಾವು ಆಧ್ಯಾತ್ಮಿಕಕ್ಕೆ ಉಪಯೋಗಿಸ್ಕೊಂಡಂತಹ ಒಂದು ಕಲೆಯನ್ನು ಅವರು ಭೋಗಕ್ಕೆ ಆಗಲ್ಲ, ಈ ರಸಸೂತ್ರ ಹೊಂದೋದಿಲ್ಲ ಅಂತ ತುಂಬ ಜನರ ವಾದ ಇದೆ. ಸಂಗೀತಕ್ಕೆ ಬೇರೆದಾದಂತಹ ರಸ ವ್ಯುತ್ಪತ್ತಿಯನ್ನು ಹೇಳಬೇಕಾಗತ್ತೆ ಅಂತ. ಹಾಗಾದರೆ ನಾಟ್ಯಶಾಸ್ತ್ರ ಸೂಚಿಸುವಂತಹ ರಸಾನಂದದಿಂದ ಸಂಗೀತ ಕ್ಷೇತ್ರ ಹೊರಗಡೆ ಇದೆಯಾ ಅಂತ ಅಷ್ಟೊತ್ತಿಗೆ ಪ್ರಶ್ನೆ. ಒಂದು ದೃಶ್ಯ ಮಾಧ್ಯಮಕ್ಕೆ ಬರುವಾಗ ಮಾತ್ರನೇ ಕರುಣವೋ, ವೀರವೋ, ಶೃಂಗಾರವೋ ಇತ್ಯಾದಿ ರಸದ ಅವಶ್ಯಕತೆ ಇದೆಯೋ ಹೊರತು ಬರೇ ಸಂಗೀತಕ್ಕೆ ಈ ರಸಗಳ ಅವಶ್ಯಕತೆ ಏನಿದೆ? ಜನಪದದವರು ಹೆಚ್ಚು ಚಾತುಸ್ವರ್ಯದ ಪ್ರಯೋಗವನ್ನೇ ಮಾಡೋದು, 4 ಸ್ವರದಲ್ಲಿರುತ್ತೆ. ಯಕ್ಷಗಾನದಲ್ಲೂ ಅದೇ ಮಾಡ್ತಾರೆ. ಈಗ ವೀರರಸ ಬಂದ ತಕ್ಷಣ ತಾರ ಸ್ವರದಲ್ಲಿ ಅದೇ ಅವ್ರು ಹೇಳ್ತಾ ಇದ್ರೆ ವೀರದ್ದು, ಧೈರ್ಯದ್ದು ಇತ್ಯಾದಿಯಲ್ಲಿ ಬಂದೇ ಬಿಡುತ್ತೆ ಆ ಧ್ವನಿ. ಬೇಸರಾಗಿದೆ ಮಾತು, ಭಾರವಾಗಿದೆ ಮೌನ, ಬೇಸರವಾಗಿದೆ ಮಾತು, ಭಾರವಾಗಿದೆ ಈ ಹೊಂದತಿ ಅಂತ ನೋಡಿ. ಇದು ಇದೇ ರೀತಿ ವಿವಾದಿ ಸ್ವರಗಳನ್ನೇ 4 ಸ್ವರಗಳನ್ನ ಒಟ್ಟಿಗೆ ಹಾಕ್ಬಿಟ್ಟವರು ಈ ಭೂತ ಪ್ರೇತ ಪಿಶಾಚಿ ಬರುವಾಗ ಆ ಸೌಂಡ್ ಒಂದು ಕೊಡ್ತಾರೆ ನೋಡಿ ಅವರು. ಸಾ ನೀ ನೀ ದಾ ದಾ ಪಾ. ಹಾಗಾದ್ರೆ ನಿಶ್ಚಿತವಾದ ರಾಗದಿಂದ ನಿಶ್ಚಿತವಾದ ರಸ ಅನ್ನುವಂತಹ ಈ ಥರದ ಒಂದು ಸಿದ್ಧ ಮಾದರಿಯನ್ನ ನೀವು ಒಪ್ಪೋದಿಲ್ಲ ಅಂತ ಆಯ್ತು. ಆ ಬರತ್ತೆ ನಮ್ಮಲ್ಲಿ ಅಂತ